ಕೇಂದ್ರ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿ ಬೆದರಿಕೆ ಹಾಕಿ ಸುಲಿಗೆ ಮಾಡ್ತಿದ್ದು ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಧಿಕಾರಿಗಳು ಅಂತ ನಕಲಿ ಐಡಿ ಕಾರ್ಡ್ ಅನ್ನು ಸೃಷ್ಟಿಸಿ ಪೀಣ್ಯದ ಗುಡ್ಕಾ ವ್ಯಾಪಾರಿಯನ್ನ ಬೆದರಿಸಿ ಆರೋಪಿಗಳು ಹಣವನ್ನು ಪೀಕ್ತಾ ಇದ್ರು. ಈ ವಿಚಾರ ಆರೋಪಿಗಳು ಕೆಲಸ ಮಾಡ್ತಾ ಇದ್ದ ಹಿರಿಯ ಅಧಿಕಾರಿಗಳಿಗೆ ಗೊತ್ತಾಗಿತ್ತು. ಈ ಬಗ್ಗೆ ಜಿಎಸ್ಟಿ ಸೂಪರಿಂಟೆಂಡೆಂಟ್ ದೂರನ್ನ ನೀಡಿದ್ದ. ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡಿದ್ದ ಬನಶಂಕರಿ ಪೊಲೀಸರು ನಕಲಿ ಐಡಿ ಕಾರ್ಡ್ ಹಾಗೂ 5 ಲಕ್ಷ ರೂಪಾಯಿ ಸಮೇತ ಆರೋಪಿಯನ್ನು ಬಂಧಿಸಿದ್ದಾರೆ. ಜಿಎಸ್ಟಿ ಕಚೇರಿಯಲ್ಲಿ ಇಬ್ಬರು ಆರೋಪಿಗಳು ಹೊರಗುತ್ತಿಗೆ ಆಧಾರದಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನು ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ಮತ್ತೊಂದು ಭೀಕರ ಅಗ್ನಿ ಅವಘಡ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಚಿಕ್ಕಪೇಟೆ ಮೆಟ್ರೋ ನಿಲ್ದಾಣದ ಸಮೀಪ ಇರುವ ಕುಂಬಾರಪೇಟೆಯ ಫ್ಯಾನ್ಸಿ ಸ್ಟೋರ್ನಲ್ಲಿ ಬೆಂಕಿ ಹೊತ್ತುಕೊಂಡಿತ್ತು. ನೋಡ್ತಲೇ ಬೆಂಕಿಯ ಕಿನ್ನಾಲಿಗೆ 7 ರಿಂದ 8 ಅಂಗಡಿಗಳಿಗೆ ವ್ಯಾಪಿಸಿದೆ. ಸುತ್ತಲಿನ ಪ್ರದೇಶದಲ್ಲಿ ದಟ್ಟ ಹೊಗೆ ಆವರಿಸಿತು. ಕೂಡಲೇ 6 ಅಗ್ನಿಶಾಮಕ ವಾಹನಗಳು ದೌಡಾಯಿಸಿದ್ವು. ಕೊನೆಗೂ ಹರಸಾಹಸ ಪಟ್ಟು ಬೆಂಕಿಯನ್ನು ನಂದಿಸಿದ್ದಾರೆ. 175 ಅಂಗಡಿ ಮಳಿಗೆ ಇರುವ ಕಟ್ಟಡ ಇದಾಗಿದ್ದು 5 ರಿಂದ 6 ಅಂಗಡಿಗಳು ಭಸ್ಮ ಆಗಿದೆ. ಇನ್ನು ಕಾರ್ಯಾಚರಣೆಯ ಸಂದರ್ಭದಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗೆ ಸಣ್ಣ ಪ್ರಮಾಣದ ಬೆಂಕಿ ತಗುಲಿದೆ. ಕೆಲ ಸಿಬ್ಬಂದಿಗೆ ಉಸಿರಾಟದ ತೊಂದರೆಯಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಹಾರ್ಡ್ವೇರ್ ಶಾಪಿಂದ ಇದು ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅಲ್ಲಿಂದ ಮತ್ತೆ ಬಂದು ಅಂಗಡಿ ಎಲ್ಲ ಆಗಿದೆ. ಅದು ಚಿಕ್ಕಮ್ಮಿ ಒಂದು 8-10 ಅಂಗಡಿ ಆಗಿದೆ. ಮತ್ತೆ ಮೇಲ್ಗಡೆ ಎಲ್ಲ 3ನೇ ಫ್ಲೋರ್ ಗೋಡೌನ್ ಆಗಿದೆ, ಎಲ್ಲ ಆಗಿದೆ ನೋಡಿ. ಅಲ್ಲ ಇದು ಐಟಮ್ ಹಾರ್ಡ್ವೇರು ಫೆನ್ಸಿಯೋ ಅಲ್ಲ ಐಟಮ್ ಗೋಡೌನ್ ಸಾಮಾನು ಇಟ್ಟಿದ್ದು. ಅದು ಬಂದಿರೋದು ಲೇಟು 9 ಗಂಟೆ ನಂತರ, ಬೆಳಗ್ಗೆ 5 ಗಂಟೆ ನಂತರ. 7 ಗಂಟೆ ಎಲ್ಲ ಗೊತ್ತಾಗಿದೆ, ಬಟ್ ಆಕ್ಚುಲಿ ಆಗಿರೋದು 5 ಗಂಟೆಯಿಂದ ಚಾಲು ಆಗಿದೆ. ಅಕ್ಕಪಕ್ಕ ಅವರೆಲ್ಲ ಇದು ಇನ್ಫಾರ್ಮ್ ಮಾಡಿದೆ ಅಂಗಡಿ ಒಂದರಿಗೆ, ಒಬ್ಬ ಬಂದೆಲ್ಲ ಇದು ಮಾಡಿದ್ದಾರೆ. ಮತ್ತೆ ಇದು ಅಂಗಡಿ ಜಮನ್ ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅವ್ರು ಬಂದಿರಾಗ 9 ಗಂಟೆ ನಂತರ ಬಂದಿದ್ದಾರೆ. ಸೊ ಇನ್ನೂ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ, ಬಟ್ ಇನ್ನೂ ಕಂಟ್ರೋಲ್ ಆಗ್ತಾ ಇಲ್ಲ. ಆನ್ಲೈನ್ ಟ್ರೇಡಿಂಗ್ ಹೆಸರು ಹೇಳಿ ವೈದ್ಯನಿಗೆ ಲಕ್ಷಾಂತರ ರೂಪಾಯಿ ವಂಚಿಸಿರುವ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ. ವಾಟ್ಸ್ಆಪ್ ಮೂಲಕ ಹೈ ರಿಟರ್ನ್ಸ್ ಆಫರ್ ನೀಡಿ ವೈದ್ಯನಿಗೆ ಗಾಳವನ್ನು ಹಾಕಿದ್ದಾರೆ. ಟ್ರೇಡಿಂಗ್ ಬಗ್ಗೆ ವೈದ್ಯ ಆಸಕ್ತಿ ತೋರಿದ ಬಳಿಕ ಗ್ರೂಪ್ಗೆ ಸೇರಿಸಿದ್ದಾರೆ. ಗ್ರೂಪ್ ಅಡ್ಮಿನ್ ನವೀನ್ ಕುಲಕರ್ಣಿ ಸುರಕ್ಷಾ ಹೆಸರಿನಲ್ಲಿ ಗೈಡ್ ಮಾಡ್ತಿದ್ದ. ಐಎಂಇಸಿ ಬ್ಲಾಕ್ ಶೇರ್ನಲ್ಲಿ ಹೆಚ್ಚು ಲಾಭ ಸಿಗುತ್ತೆ ಅಂತ ಹೂಡಿಕೆಗೆ ಸಲಹೆಯನ್ನು ನೀಡಿದ. ವರ್ಚುವಲ್ ಐಡಿಯಲ್ಲಿ ಕೃತಕ ಲಾಭದ ಆಸೆಯನ್ನು ತೋರಿಸಿ ನಂಬಿಕೆಯನ್ನು ಮೂಡಿಸಿದ್ದ. ಹಣ ಡ್ರಾ ಮಾಡೋದಕ್ಕೆ ಪ್ರಯತ್ನಿಸಿದಾಗ ಖಾತೆ ಲಾಕ್ ಆಗಿದೆ ಅಂತ ನೆಪವನ್ನು ಹೇಳಿದ. ಟ್ಯಾಕ್ಸ್ ಕಟ್ಟಿದ್ರೆ ಹಣ ಬಿಡುಗಡೆ ಆಗತ್ತೆ ಅಂತ ಮತ್ತಷ್ಟು ಹಣವನ್ನು ಹಾಕುವಂತೆ ಒತ್ತಾಯಿಸಿದ್ದಾನೆ. ಹಂತ ಹಂತವಾಗಿ ವಿವಿಧ ಬ್ಯಾಂಕ್ ಖಾತೆಗಳಿಗೆ 21,85,000 ರೂಪಾಯಿ ವರ್ಗಾಯಿಸಿಕೊಂಡಿದ್ದಾನೆ. ವಂಚನೆಗೊಳಗಾಗಿರೋದು ಅರಿವಾದಾಗ ವೈದ್ಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾರೆ. ಚಿಕ್ಕಮಗಳೂರು ನಗರದ ಸೆಂಟ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗೆ ಬಲೆ ಬೀಸಿದ್ದಾರೆ. ಕೊಪ್ಪಳದಲ್ಲಿ ದರ್ಗಾಕ್ಕೆ ರಸ್ತೆ ನಿರ್ಮಿಸಲು ಕೆರೆ ಒತ್ತುವರಿ ಮಾಡಿದ್ದಾರೆ ಅಂತ ಆರೋಪಿಸಲಾಗಿತ್ತು. ಕೂಡಲೇ ಕೆರೆ ಒತ್ತುವರಿ ತೆರವುಗೊಳಿಸುವಂತೆ ಬಿಜೆಪಿ ಪ್ರತಿಭಟನೆಯನ್ನ ನಡೆಸಿತ್ತು. ಬಿಜೆಪಿ ಪ್ರತಿಭಟನೆಗೆ ಮಣಿದು ರಸ್ತೆ ತೆರವಿಗೆ ನಗರಸಭೆ ಮುಂದಾಗಿದೆ. ಆದರೆ ತೆರವಿಗೆ ಬಂದಿದ್ದ ನಗರಸಭೆ ಸಿಬ್ಬಂದಿ ವಿರುದ್ಧ ಮುಸ್ಲಿಂ ಸಮುದಾಯದವರು ಆಕ್ರೋಶವನ್ನು ವ್ಯಕ್ತಪಡಿಸಿ ರಸ್ತೆ ತೆರವಿಗೆ ವಿರೋಧಿಸಿದ್ದಾರೆ. ಸರ್ವೆ ಬಳಿಕ ರಸ್ತೆ ತೆರವು ಮಾಡಬೇಕು ಅಂತ ಮುಸ್ಲಿಮರು ಆಗ್ರಹಿಸಿದ್ದು ಮುಸ್ಲಿಮರ ವಿರೋಧದಿಂದ ನಗರಸಭೆ ಸಿಬ್ಬಂದಿ ವಾಪಸ್ ಹೋಗಿದ್ದಾರೆ. ಕಳೆದ 5 ದಿನಗಳ ಹಿಂದೆ ಪ್ರತಿಭಟನೆ ನಡೆಸಿದ್ದ ಬಿಜೆಪಿ ನಾಯಕರು ರಸ್ತೆ ನಿರ್ಮಾಣ ಮಾಡೋದಕ್ಕೆ ಕೆರೆಯ ನೀರು ಹೊರಬಿಟ್ಟಿದ್ದಾರೆ. ಕೆರೆಗೆ ಮಣ್ಣು ತುಂಬಿಸಿ ಅಕ್ರಮವಾಗಿ ದರ್ಗಾಕ್ಕೆ ರಸ್ತೆಯ ನಿರ್ಮಾಣ ಮಾಡಿದ್ದಾರೆ ಅಂತ ಆರೋಪಿಸಿದರು. ಇದೀಗ ಘಟನಾ ಸ್ಥಳಕ್ಕೆ ಹುಲಿಕೆರೆಗೆ ಡಿಸಿ ಸುರೇಶ್ ಇಟ್ನಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ದರ್ಗಾ ಕಮಿಟಿಯವರ ಜೊತೆಗೆ ಮಾತುಕತೆಯನ್ನು ನಡೆಸಿದ ಡಿಸಿ ಸುರೇಶ್ ಇಟ್ನಾಳ್ ಕೆರೆ ಒತ್ತುವರಿಯಾಗಿದ್ದನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಮೊದಲು ರಸ್ತೆ ತೆರವು ಕಾರ್ಯಕ್ಕೆ ನಗರಸಭೆ ಅಧಿಕಾರಿಗಳಿಗೆ ಡಿಸಿ ಸೂಚಿಸಿದ್ರು. ಇದೀಗ ಮುಸ್ಲಿಮರ ವಿರೋಧದ ಹಿನ್ನೆಲೆ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡೋದಾಗಿ ಡಿಸಿ ಸುರೇಶ್ ಇಟ್ನಾಳ್ ಹೇಳಿದ್ದಾರೆ. ಸದ್ಯ ಡಿಸಿ ಸೂಚನೆಗೆ ದರ್ಗಾ ಕಮಿಟಿ ಸದಸ್ಯರು ಸಮ್ಮತಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.